ನಾನ್ಯಾರು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡ. ನನ್ನ ಹೆಸರನ್ನು ಕೇಳಿದ್ರೆ ಸಾಕು ಇಡೀ ಊರಿಗೂರೇ ಗಡಗಡನೆ ನಡುಗುತ್ತಿರುವಾಗ ಬಡ ಭಿಕಾರಿ ಬಿಲಾಲಮ್ಮನ ಬೆಂಬಲಿನಿಂದ ನನ್ನನ್ನೇ ಸೋಲಿಸಿದರೆ ನನಗೆ ತಡೆಯಲಾರದ ಅವಮಾನ. ಈ ಅವಮಾನದ ಸೇಡಿನ ರಕ್ತ ಹೊರಚಿಮ್ಮಬೇಕಂದ್ರೆ ಮೊದಲು ಅವರನ್ನು ಸುಟ್ಟು ಹಾಕಬೇಕು. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ. ಈ ಗೌಡ ಇಟ್ಟ ಹೆಜ್ಜೆ ದಿಟ್ಟ ನಿರ್ಧಾರ ಕೊಟ್ಟ ಮಾತು ಸಾಧಿಸಬೇಕಾದ್ರೆ ನನ್ನ ಹೆಸರಿನ ಜಮೀನಿನಲ್ಲಿ ಪ್ಲಾಟ್ ಮಾಡಿ ಮನೆ ಕಟ್ಟಿ ವಾಸಿಸುವ ಅವರೆಲ್ಲ ಮನೆಗೆ JCPಯಿಂದ ಕೆಡವಿ ಗೋಬಿಕ್ಕೆ ಹೊರಗೆ ಬರುವವರು ಅವರೆಲ್ಲರನ್ನು ಸುಟ್ಟು ಹಾಕಿ ಈ ನನ್ನ ಹಣೆಗೆ ಅವರ ಬೂದಿ ಹಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಲೇ ಕರಿಯ ಕಾಳಿಂಗ, ಅದೇನೆಂದು ಬೇಗನೆ ಹೇಳಣ್ಣ. ಕರಿಯ, DCC ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ಹೌದು. ಹಾಗಾದ್ರೆ ಬೇಗ ಹತ್ತು. JCPಗಳಿಗೆ ಆದೇಶ ಮಾಡು ಬರಲಕ್ಕೆ. ಊರು ಮುಂದಿನ ನನ್ನ ಹೆಸರಿನ ಹೊಲದಲ್ಲಿ ಮನೆ ಕಟ್ಟಿ ಬದುಕುತ್ತಿರುವ ಆ ಎಲ್ಲ 80 ಮನೆಯನ್ನು ಕೆಡವಿ ಆ ನನ್ನ ವೈರಿಯ ನಾಶ ಮಾಡಿಬಿಡು. ಹೌದಣ್ಣ. ಹಲೋ, JCP ಮಾಲಕ್ ತಾನೆ? ಈಗಲೇ ನಮ್ಮ ಗೌಡ್ರ ಅಪ್ಪಣೆ ಅಂತೆ ಅವರ ಊರ ಮುಂದಿನ ಹೊಲಕ್ಕೆ 4 JCP ಅನ್ನು ತೆಗೆದುಕೊಂಡು ಬನ್ನಿ. ನಾನು ಅಲ್ಲಿಗೆ ಬರುತ್ತೇನೆ. ನಾನು ಹೇಳಿದಂತೆ ಅಲ್ಲಿ ಕೆಲಸವನ್ನು ಮಾಡಿ ಕಟ್ಟಿದ ಮನೆಯನ್ನು ಕೆಡವಲೇಬೇಕು. ಗೌಡ್ರೆ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗ ಗೊತ್ತಾಗುತ್ತದೆ ಈ ಗೌಡರ ಆರ್ಭಟ ಎಂತದು ಎಂದು. ಮೊದಲು ಸುಡಬೇಕು ಆ ಬಲರಾಮ್ ಜಗದೀಶನನ್ನು ಸುಡಬೇಕು. ನೀವಿಷ್ಟ ಬೆಂಕಿಯನ್ನೇ ಸುಡ್ತಾನ ಕಾಳಿಂಗ, ಸುಡ್ತಾನ. ಈ ಗೌಡ ಕಣ್ಣಿಟ್ಟಿದ್ದಾನಂದ್ರೆ ಅದರ ಕರಿ ತೆಗೆದುಕೊಳ್ಳದೆ ಬಿಡಲಾರೆ. ನನ್ನ ಇಡೀ ಜನ ಸಂಪತ್ತು ಹೋದರು ನಾನು ಹಟ್ಟವಾದಿ ಕೌರವ ದುರ್ಯೋಧನ ಇದ್ದ ಹಾಗೆ ನನ್ನ ಘಟ್ಟ ಹೋಗಬೇಕು ಒಂದು, ಇಲ್ಲ ನನ್ನ ಹಠ ತೀರಬೇಕು ಒಂದು.
ಗಾತಾಯ್ತ್ರಿಪ್ಪ ಗಾತಾಯ್ತು. ಯಾಕಲೇ ಕಲ್ಲ ಏನಾಯ್ತು? ನಿಮ್ಮ ಕಡೆಯವರು ಬಂದು ನಮ್ಮ ಮನೆಯನ್ನು JCP ಇಂದ ಕೆಡವಾಕತ್ತಾರಿಪ್ಪ, ನೀವೇ ಸ್ವಲ್ಪ ಹೇಳ್ಬೇಕು. ಕೆಡೋದು ಏನು ಮಾಡುತ್ತಾರಲ್ಲ ಅವರೆಲ್ಲ ನನ್ನ ಹೊಲದಲ್ಲಿ ಮನೆ ಕಟ್ಟಿಕೊಂಡು ನನ್ನನ್ನೇ ಚುನಾವಣೆಯಲ್ಲಿ ಸೋಲಿಸಿದರೆ ಸುಮ್ಮನೆ ಬಿಡಬೇಕಾ? ಸಾಧ್ಯವಿಲ್ಲ. ಅವನ ಜೊತೆ ನೀವೆಲ್ಲರೂ ಸಾಯಲೇಬೇಕು. ಗೌಡ್ರೆ, ಇವನು ಸತ್ಯ ಹೋಗ್ಬಿಟ್ನಲ್ರಿ ಇವನು. ಇವನಷ್ಟೇ ಯಾಕೆ, ಅಲ್ಲಿಗೆ ಹೋಗಿ ಅವರೆಲ್ಲರನ್ನು ಸಾಯಿಸ್ತೀನಿ. ಈ ಹಣ ಪಾರ್ಸಲ್ ಮಾಡಿಬಿಡು. ಆಶ್ಚರ್ಯ, ಪರಮಾಶ್ಚರ್ಯ. ಸೋಲಿನ ನೆಪದಲ್ಲಿ ಸೇಡಿನ ಪ್ರತಿಕಾರ ತೀರಿಸುವುದು ಒಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಗೌಡನ ಕೈ ನಿರ್ಧಾರ ಹೊಂದಿದಾಗಲೇ ಬಗ್ಗುತ್ತಾರೆ ಈ ಊರಿನ ಜನರು. ಆದರೆ ನನಗೂ ಆ ಬಲರಾಮನ ಮೇಲೆ ಸೇಡು ಅಂಟಿಕೊಂಡಿದೆಯಲ್ಲ, ಏನು ಮಾಡಲೀಗ? ಈ ನನ್ನ ಸೇಡಿನ ಕಿಡಿ ಆರಬೇಕಾದರೆ ಭೀಮ ದುರ್ಯೋಧನರ ಸೇಡಿನಂತೆ, ರಾಮ ರಾವಣರ ಸೇಡಿನಂತೆ, ಕರುಣ ಅರ್ಜುನರ ಸೇಡಿನಂತೆ ನನ್ನದು ಆ ಬಲರಾಮನ ಸೇಡು. ಈ ನನ್ನ ಸೇಡಿನ ಕಿಡಿ ಹಾರಬೇಕಾದರೆ ಶಾಂತ ಇಲ್ಲ ಸವಿತಾ ಅವರ ಶೀಲಹರಣವಾಗಲೇಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ, ಕಣ್ಣಿಗೆ ನಿದ್ರೆಯೂ ಇಲ್ಲ. ಬುದ್ಧಿಗೆಟ್ಟು ದರಿದ್ರನಾದರೂ ಅವರ ಸಿಂಗಾರುವ ಶೀಲವನ್ನು ಸವಿಯುವುದೇ ಈ ಕಾಳಿಂಗನ ಗುರಿ. ಇದು ಯಾವ ಹಾಳು ಕನಸು ಕಂಡು ನಾನು? ಏನು ಸವಿತಾ, ಏನು ನಿನ್ನ ಸಿಹಿಯಾದ ಮಾತುಗಳು? ನೀನು ಬೇಯ್ದಿರುವ ಬೇಗಳೆಯಲ್ಲ ನನಗೆ ಸನ್ಮಾನದ ಹಾರವಾಯ್ತು. ಅಂಕುಶ ಇಲ್ಲದೆ ಸುಂಕನ್ನು ಹಾಕಿ ಅವಳ ಕೈ ಹಿಡಿದ ತಕ್ಷಣವೇ ನನ್ನ ಬುದ್ಧಿ ಮಂಕಾಗಿ ಸೋಂಕಿಲ್ಲದೆ ಅಂಕುಶ ಹಾಕಿತು ಈ ನನ್ನ ಹೃದಯದಲ್ಲೇ. ಸವಿತಾ ಬಾ, ಈ ನನ್ನ ಬಾಳೆಂಬ ಡೋಣಿಯನ್ನು ಹತ್ತಿ ಈ ಅರಿಸು ಬಾ. ಬಾ ಸವಿತಾ ಬಾ.
ಯಾ ಹಾಳು ಹುಚ್ಚು ಕನಸು ಕಂಡೆ ನಾನು. ಏನೇ ಆಗಲಿ ಅವಳ ಕೈ ಹಿಡಿಯುವ ಶಪಥ ಮಾತ್ರ ಮರೆಯೋದಿಲ್ಲ. ಗುಡ್ ಬಾಯ್. ಈ ಕಡೆ ತಿರುಗಿ ನೋಡಿದ್ರೆ ನಿನ್ನ ಸೂಟ್ ಮಾಡಿಬಿಡ್ತೇನೆ. ಈ ಕಡೆ ತಿರುಗಿ ನೋಡಿ ನಿನ್ನ ತೀರಾ ಶೂಟ್ ಮಾಡಿಬಿಡ್ತೇನೆ. ಈ ಕಡೆ ತಿರುಗಿ ನೋಡಿದ್ರೆ ನಿನ್ನ ಕಣ್ಣ ಸೂಟ್ ಮಾಡಿಬಿಡ್ತೇನೆ. ಅಯ್ಯೋ ಕಳ್ಳ ಸಿಕ್ಕೇ ಬಿಟ್ಟ. ಅಯ್ಯೋ ಮಗ ಆ ಜೇಸಿ ಬಿಡ್ರಾರ್ ಸಿಕ್ಕೇ ಬಿಟ್ಟ. ಎಲ್ಲೇ ಮಗನೇ ಪಾಪ ಆ ಬೋಡ್ರ ಮನೆಯೆಲ್ಲ ಕಿತ್ತಾಕಿ ಇಲ್ಲಿ ಬಂದು ನಿಂತಿ ಅಲೆ ಪೆಂಡ್ರಿಕೆ ನೀನು ಒದ್ದ ಗಂಡ ಎತ್ತು ಬಿಡ್ತಾನೆ ಮಗನೇ. ನಾನು ಡ್ಯೂಟಿ ಮಾಡಿ ಪೊಲೀಸ್ ಇದ್ದೀನಿ ಮಗನ, ನನಗ ಬೆಂಡೆತ್ತೆ JCB ಮಾಡಕ್ಕೂ ಹೊತ್ತು ಕೇಳ್ದಂಗೆ ಕೇಳಿಬಿಡ್ತೀನಿ. ಯಪ್ಪ ಒಗಿಬಾರಲೇ ಕಾಂತ, ನಮ್ಮ ಅಂತ ಪೊಲೀಸ್ ಅದೀನಿ. ಯಾರನ್ನ ಮಾಡಿ ಗಿರಿ ಕಾಣಿಸ್ಬಿಡ್ತಿದ್ನಲ್ಲೇ ಅಪ್ಪ. ನಾನು ಗಿರಿ ಕಾಣಿಸ್ಲಿ ಏನು ಕರಿ ತಗೋತಿದ್ದೆ ಮುದಿನಾಯಿ. ಇರ್ಲಿ ಎಷ್ಟು ಸತ್ತಾವ ಏನೋ ಪಿಂಡ್ರಿಕೆಗಳು ಶಾಂತ ಮಾಡೋ ನಡಿ. ಸಾಲ್ ಬಿಳೆ ಸತ್ರ ಏನಾಗದೈತಿ, ಸತ್ ಮ್ಯಾಗಂತೂ ಪಂಚನಾಮೆ ಮಾಡೋದೈತೆ ಐತಲ್ಲ. ಹಡಿ ಹಡಿ ಅಂದ್ ಗಜಮ ಬಾಲ ಹಬ್ಬದ ನೀವು ಮಡಿ ಮಾರಿ ನೋಡಕ ಬಂದೇನ, ನನ್ನ ಗೆಳೆಯ ನೋಡೋದೇನ. ಹಬ್ಬದ ನೀವು ಮಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನ್ನ ಗೆಳೆಯ ನೋಡೋದೇನ. ಮರಿದಂಗ ನನ್ನ ಕೈ ಮ್ಯಾಲ ನಿನ್ನ ಹೆಸರ ಬರಿಸೇನ, ಮರಿದಂಗ ನನ್ನ ಕೈ ಮ್ಯಾಲ ನಿನ್ನ ಹೆಸರ ಬರಿಸೇನ. ಮಾಡಿ ಮೋಸ ಮಾಡಿ ಬರ್ತೋಗಿ ಕುಂತೇನ, ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೆ ನಾಗನ ಗಾಡಿ ಒಳಗ. ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೆ ಗಾಡಿ ಏನು ಹುಡುಗ ಮಾವ ನನ್ನ ಗ್ಯಾರೇಜಿನ್ಯಾಗ ಬಿಡಬ್ಯಾಡ ನಿನ್ನ ಗಾಡಿ. ಮಾವ ನನ್ನ ಗ್ಯಾರೇಜಿನ್ಯಾಗ ಬಿಡಬ್ಯಾಡ ನಿನ್ನ ಗಾಡಿ. ಹೆಂಗೆಂಗೋ ಆಗುತ್ತಿಲ್ಲ ಮನದಾಗ, ಹೋಗು ನಡಿ ಸಾಲಿ ಸಂಧ್ಯಾಗ. ಹೋಗು ನಡಿ ಸಾಲಿ
ಸುಮಾರೈತಿ ನನ್ನ ಜೋಡಿ ಇರು ಚಂದಂಗ ಗೆಳತಿ ಮುಂಜಿರ್ತೀವಿ ನಡು ಹಾಜಾಗ ಗಾಡಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳೇ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳೇ ರಾಸೆ ಹುಟ್ಟು ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ ಕರಿ ನಾಯಿ ಚೂ ಬಿಟ್ಟಾಳು ನಮ್ಮ ಹುಡುಗಿ ಕರಿ ನಾಯಿ ಚೂ ಬಿಟ್ಟಾಳು ಹೊನ್ನಾಗ ಮಂಚ ಮಂಚಿದ್ನಾಗ ಹೋರಿ ಹೊರಿ ಮೇಲೆ ನಾ ಬೋರಿ ದಾಡದತ್ತರಿನ ಹೋರಿ ದಾಡದತ್ತರಿನ ಹೋರಿ ಹೊನ್ನಾಗ ಮಂಚ ಹೊರಿ ಮೇಲೆ ನಾ ಬೋರಿ ದಾಡದತ್ತರಿನ ಹೋರಿ ಮರಂದಾಳ ಬಳ್ಳಿ ಜಾತ್ರೆಗೆ ಬಂದಾಳ ಬಳ್ಳಿ ಜಾತ್ರೆಗೆ ಬಂದಾಳ ಸಣ್ಣವಗಳಂತ ಸಲಿಗೆ ಮನ್ಯಾಗ ಸಾಲಿ ಕೊಟ್ಟಾರ ಬಿಟ್ಟಾರ ಊರಾಗ ಹಾಡಕ್ ಬಲ್ಕವ್ರಿ ಯಾಕೆ ಹಾಡೋರ್ ಹೆಸರು ಹಾಳು ಗಜಮೆ ಇದಕ್ಕೇನು ಹುಚ್ಚ ಹೇಳೋದನ್ ಗಜಮ ಗಜಮ ನೀ ತಿಳ್ಕೊಂಡಾಗೇನಿಲ್ಲ ಯಾದಿ ಮೇಲೆ ಶಾದಿ ತಿಡುಗೆಲೆ ಮಾಡ್ಯಾರ ಮದುವೆ ಯಾದಿ ಮೇಲೆ ಶಾದಿ ತಿಡುಗೆಲೆ ಮಾಡ್ಯಾರ ಮದುವೆ ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ ಅಂತೆಯ ಕೂಡ ಹೋಗ ಗಾಲಿಯ ಮ್ಯಾಲ ಎಡಗಾಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಲ ಅಂತೆಯ ಕೂಡ ಹೋಗ ಗಾಲಿಯ ಮ್ಯಾಲ ಯಾದಿ ಏನ್ರಿ ಪೊಲೀಸ್ ಸಾಹೇಬ್ರ ನಮ್ಮ ಊರ್ ಯಾಕೆ ಗದ್ಲೈತಿ ಏನಿದು ಪ್ಲಾಟಿನ್ ಸುತ್ತಿ ಬರೀ ಊರ್ ತುಂಬ ಪೊಲೀಸರು ತುಂಬ್ಯಾರಲ್ಲ ನಮ್ಮ ಊರಾಗ ಮುರ್ತುಜ್ ಕಾಡ್ರಿ ಮುತ್ಯ ಅಂದು ಜಾತ್ರೆ ನಡೆದೈತಿ ಅದನ್ನ ಬಿಟ್ಟು ನೀ ಇಲ್ಲಿಗೆ ಯಾಕೆ ಬಂದಿಗೆ ಅಲ್ಲಿ ಸಾಹೇಬ್ರ ಆ ಜಾತ್ರೆ ಮುಗಿದು ಇನ್ನು 8 ದಿನ ಆತಷ್ಟ ಮತ್ತೆ ಅದಕ್ಕೆ ತೇರದು ತೇರಿನ ಕಳಸ ಹೊರದು ಕುಂಭ ಹೊರದು ಒಳ್ಳೆ ಪೂಜೆ ಮತ್ತು ಮಳಿ ಪೂಜೆ ಏನಾರ ಇರ್ತಾವ ತಿಳಿದಿಲ್ಲ. ಅದಕ್ಕೆ ಹಿರಿಯರು ಅದಕ್ಕೆ ಹೇಳ್ಯಾರ ಏನಂತ ಹೇಳ್ಯಾರ? ಪೊಲೀಸರ ಸವಾಸ ಬೆಳ್ತಾನ ಉಪವಾಸ ಅಂತ ನಮಗೂ ಹೇಳ್ಯಾರ ಏ ನಾನು ಲವ್ ಮಾಡೋಕೆ ಪಾತ್ರಗಿತ್ತೆ ನನ್ನ ಲವ್ ಮಾಡೋಕೆ ಪಾತ್ರಗಿತ್ತೆ ನನ್ನ ಬಿಟ್ಟು ಬ್ಯಾರೆದವ್ರು ಮಾಡ್ಬೇಕೆ ಏನ ಏನ ಯಾಕ ಏ ಗದ್ಮ ಮಂತ್ಯ ಏನ್ಲ ಅದು ಮಾತು ಏನಿಲ್ಲ ಒಂದ್ಸಲ ಗಮನ ಮಾಡ್ತೀನಿ ಬಲ್ಯ ಚಿನ್ನು ಮಾತ್ ಮನಿ ಕಾಲಿಲ್ಲ ತೂತ್ ಕೊಡ ನೀರ್ ಕಾಲಿಲ್ಲ ಅಂತ ಹಾ. ಅನ್ನಂಗ ಮಾಡಬೇಡ. ಈ ಮಾಂತ್ಯನ ಮಾತ್ ನೀ ಕೇಳ್ಕೊತ ಕುಂತ್ರ ಯಾ ಕೆಲ್ಸನ ಸುದ್ದಾಗಲ್ಲ. ಕೈ ಹಿಡಿದು ಗುಡಿಗೆ ಹೋಗ್ ನಡಿ
ಚಿನ್ನು ಈ ಮಗನ ಮಾತು ಒಟ್ಟ ನಂಬ್ಯಾಡ. ಈ ಮಗ ಮಾತಿಲೆ ಮನಿ ಕಟ್ಟಿ ಉಗುಳಿಲೆ ಮೇಲ್ಮುದ್ದಿ ಹಾಕಿ ಅದ್ರಾಗ ನಿನ್ ಇಡ್ತಾನ. ಇವನ ಮಾತ್ರ ಒಟ್ಟ ನಂಬ್ಯಾಡ. ಹಂಗಾಗಿ ಗಿಲ್ಲಕ್ ಜಿಲ್ಲಕ್ ಅಂತ ಹೋಗಿ ಹೊಡಿ 9 ಸುಂಬಳದ ಬನ್ನಿ. ಹಂಗಾದ್ರೆ ಹೊಡಿ 9 ಒಂದು ಬೇಡ. ಮತ್ತೆ ಇನ್ನೊಂದು ಬೀಳಿ ಅಲ್ಲಿ ನಮ್ಮ ಮಾಮ ನೋಡು ಮಾಮ ಬಂದ. ಮಾಮ ನೋಡು ನಾವ್ ಅಕ್ಕ ಹೇಳ್ಕಂದ್ರ ಈ ಹೆಣ್ಮಗಳ ಕೈ ಮುಂದ್ ಮಾಡೋ ಹುಡ್ಸಂತ ಕಾಣ್ತಾಳ್ರಿ ಅಕ್ಕ. ಡೈರೆಕ್ಟ್ ಗಜಮನ ಹಲೋ ಸರ್, ಏನು ಸರ ಇಲ್ಲೇ ರೋಡಿಗೆ ನಿಂತೀನಿ ಸರ್ ನಾನು. ಅಲ್ಲ ಸರ, ಅವ್ರು ಸತ್ರ ನಾನು ಯಾಕೆ ಸಸ್ಪೆಂಡ್ ಅಲ್ರಿ ಸರ? ಸರ ನನ್ನ ಇನ್ನೂ ಲಗ್ನ ಆಗಿಲ್ರಿ ಸರ. ಹಲೋ ಹಲೋ ಸರ್, ನಾ JCB ಮಾಲಕನನ್ನು ಹುಡುಕಾಡಕತ್ತೀನಿ ಸರ್. ನಾ ಯಾವ ಹುಡುಗಿಗೆ ಊಟನೂ ನಿಂತಿಲ್ಲ ಸರ್. ನಾನು
ಸಸ್ಪೆಂಡ್ ಮಾಡಬೇಡ್ರಿ ಸರ್, ನಾನು ಇನ್ನೂ ಲಗ್ನನೇ ಆಗಿಲ್ಲ ಸರ್. ಏನ್ರಪ್ಪ ಊರ ಹುರಿ ಹತ್ತಿ ಊರ್ 11 ಉರಿ ಉರಿಯಾಕತ್ತೈತಿ. ನೀವು ಇಲ್ಲಿ ನೋಡಿದ್ರೆ ಜೋಕ್ ಮಾಡ್ಕೊಂತ ನಿಂತೀರಿ. ಏನಂತ ಬರೀಲೋ ನಿಮ್ಮ ಪವರ್ ಸಾಧನ ನನ್ನ ಪತ್ರಿಕೆಗ. ಬರ್ಕೋರಲ್ಲ ಸಿದ್ದನ ಗೌಡನ ದುರಂತದಾಗ ದುರಂತ ನಾಯಕನ ಕಂಡು ಹಿಡಿದವ ಈ ಮಾಂತೇಶ್ ಪೊಲೀಸ್ ಅಂತ ಬರ್ಕೋರಲ್ಲ. ನಾ ಏನ್ ದೊಡ್ಡ ಸೂರ್ತನ ಮಾಡೀನ್ರಿ, ಮಾತಂದ ಇಟ್ಟು ಬರ್ಕೋರಲ್ಲ. ನಿಮ್ದೊಂದು ದೊಡ್ಡ ಫೋಟೋ ಕೊಡ್ರಿ, 8-10 ಸೈಜ್ ಕೊಡಕ್ ಹೋಗ್ರಿ, ಅದು ಪೈಖಾನ್ಯಾಗ ಕುಂದ್ರದಿಲ್ಲ. ದೊಡ್ಡದು ಕೊಡ್ರಿ, ದೊಡ್ಡದು. ಅದನ್ನ ಊರ ಅಗಸಿ ಬಾಗಿಲಿಗೆ ಹಾಕ್ತೀನಿ, ಹಂಗ ನನ್ನ ಪತ್ರಿಕೆ ಒಳಗೆ ಹಾಕಿ ಬೆಳಿತೀನಿ. ನನ್ನ ನೀವ್ಯಾ ನೌಕರಿ ಮಾಡ್ತೀರಿ, ಅಲ್ಲಿ SP ಸಾಹೇಬ್ರು ಬಂದಾರೆ, ಇಲ್ಲಿ ಹರಾಜು ಹೊಡ್ಕೊಂಡು ನಿಂತೀರಿ. ಹೋರೆ ಕಾಂತ ಮಾಂತ ಇವ ಯಾರ್ಲೆ ಹಗಲೆಲ್ಲ ಏನು ಬರೀಲಿ ಅಂತಾನೆ ಪಿಂಡ್ರಿಕ ಯಾಕ ಗಜ್ಮಕ್ ಬಂದಂಗೆ ಕಾಣ್ತಾ ಇಲ್ಲೇವ. ಇವಂಗೆ ಯಾಕಿದಿಲ್ಲ ನಾವು ಕಂಡಕ್ಟರ್ ಸಾಹೇಬ್ರ ನಡಿ SP ಸಾಹೇಬ್ರ ಮುಂದೆ ದರ್ಪತ್ತವ್ರನು ನನ್ನಲ್ಲೇ ಹೋಗೋಣ, ಇವನ್ ಮಾಡ್ತಾರೆ. ನೀ ಅತ್ತ ನಡಿ, ನಾ ಇತ್ತ ನಡಿ. ಏನು ಇವರ ದರ್ಪ, ಏನು ಇವರ ದೌರ್ಜನ್ಯ, ಏನು ಇವರ ಡ್ಯೂಟಿ. ಎಲ್ಲಿ ಮಟ್ಟ ಬೆಳಿತಿದ್ದೋ ಬೆಳೀಲಿ. ಮುಂದೆ ನಾನೆಂತ ಅಧಿಕಾರಿ, ನನ್ನ ಅಧಿಕಾರ ಹೆಂಗಿರುತ್ತಂತ ಮುಂದೆ ತೋರಿಸ್ತೀನಿ. ಸಿಗದಿಲ್ಲ ಗೆಳತಿ ಹುಡುಗಾಟ, ನನ್ನ ಹುಡುಗ ಸಿಗದಿಲ್ಲ ಗೆಳತಿ ಹುಡುಗ ಮಾಡೀನಿ ಕೆಡಗ, ಅನ್ಯಾತ ಮಾಡೀನಿ ಕುಡುಗ, ಮಾಡೀನಿ ಕೆಡಗ, ಅನ್ಯಾತ ಮಾಡೀನಿ ಕುಡುಗ, ನನ್ನ ಹುಡುಗ ಸಿಗದಿಲ್ಲ ಗೆಳತಿ. ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರೆ. ತೆಗೆದುಕೊಳ್ಳಿ. ಈ ನಮ್ಮ ದೇವರನ್ನು ಕಾಪಾಡಪ್ಪ ತಂದೆ, ಕಾಪಾಡು. ಓಹೋ ಐಸಿ
ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ಹೋಗು, ನಾ ಹೇಳಿದಷ್ಟೇ ನೀನು ಕೇಳು. ಏಕೆ ಕಾಳಿಂಗ ಮೌನವಾಗಿ ಬಿಟ್ಟಿ? ನನ್ನ ಹೆಂಡತಿ ಮಾತು ತಮಗೆ ಬೇಜಾರವಾಯಿತೆ? ಏನು ಬೇಜಾರಿಲ್ಲ ರೀ, ತುಂಬಾ ಖುಷಿಯಾಗಿದೆ. ಖುಷಿ ಆಯ್ತಾ? ಅದು ಹೇಗೋ? ಎಂತ ದಿಟ್ಟ ಮಹಿಳೆ ಇದ್ದಾಳ್ರಿ ನಿಮ್ಮ ಹೆಂಡತಿ ಅಂತ. ಶಾಂತ, ನಾವಿಷ್ಟು ತಾಲೂಕು ಆಫೀಸ್ ಕಡೆಗೆ ಹೋಗಿ ಬರುತ್ತೇನೆ. ಸ್ವಲ್ಪ ಮಡಿ ಕಡೆಗೆ ಹುಷಾರು. ಈ ಮುರ್ನಾಳೇಶ ಈ ಕಾಳಿಂಗನ ಸ್ನೇಹಿತ, ಇವನ ಸ್ನೇಹ ಮಾಡಬಾರ್ದಾಗಿತ್ತು ನನ್ನ ಪತಿ ದೇವರು, ಆದರೂ ಕೂಡ ಮಾಡಿಬಿಟ್ಟಿದ್ದಾರೆ. ದೇವ್ರೆ, ಮುಂದೆ ಏನ ಗಂಡಾಂತರ ತಂದೊಡ್ಡುತ್ತಿದೆಯೋ ನಮ್ಮ ಬಾಳಿನಲ್ಲಿ. ಶಾಂತ, ನೀನೆಷ್ಟು ದುಃಖಿಸಿ ಅತ್ತರು ಬ್ರಹ್ಮ ಬರೆದ ಹಣೆ ಬರವು ಬದಲಾಗುವುದಿಲ್ಲ ಕಣೆ. ಸುಮ್ಮನೆ ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ಕಣ್ತುಂಬ ನನ್ನೊಮ್ಮೆ ನೋಡು. ನಿನಗೆ ಬಂದ ದುಃಖ ಬದಲಾದರೂ ಆಗಬಹುದು. ಏನೋ ನೀಚ, ನೀನೇಕೆ ಇಲ್ಲಿ? ಶಾಂತ ಶಾಂತ ಶಾಂತ, ಶಾಂತ ಎನ್ನುವ ಅಪರೂಪದ ಕರಪೂರದ ಗೊಂಬೆ ಎಲ್ಲಿ ಇರುತ್ತದೆಯೋ ಅಲ್ಲಿ ಈ ಕಾಳಿಂಗ ಇದ್ದರೇನೇ ಚಂದ. ಬಣ್ಣ ನನ್ನ ಗಂಡನಿಗೆ ಕಾಗದ ಪತ್ರದ ಸುಳ್ಳು ನೆಪ ಹೇಳಿ, ಆದರೆ ಈ ರೀತಿ ನಾನು ಅವನ ತಲೆಯನ್ನು ಕೆಳಿಸಲು ಬಂದ ನೀನೊಬ್ಬ ಮಿತ್ರ ದ್ರೋಹಿ. ಮಿತ್ರ ದ್ರೋಹಿ? ಶತ್ರುವಿನ ಪಂಜರದಿಂದ ಪಾರ ಮಾಡಿರುವನು ನಾನು. ಮಿತ್ರ ದ್ರೋಹಿಯೇ? ಮತ್ತಿನ್ನೇನು, ಯಾರು ಇಲ್ಲದ ಸಮಯ ಸಾಧಿಸಿ, ಆದ್ರೆ ಈ ನನ್ನ ರೂಪ ಲಾವಣ್ಯಕ್ಕೆ ಮುಜುಗರದಿಂದ ಮಾತನಾಡಿ ನನ್ನ ರೂಪಕ್ಕೆ ಕಣ್ಣು ಹಾಕಿದ ನೀನೊಬ್ಬ ಕಳ್ಳ ಕಾಕರ. ಕಳ್ಳ ಕಾಕರ? ಶತ್ರುವಿನ ಪಂಜರದಿಂದ ಪಾರ ಮಾಡಿರುವನು ನಾನು, ಕಳ್ಳ ಕಾಕರ? ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನೇ ನುಡಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕದ ನಿಯತ್ತಿನ ಪ್ರಾಣಿ ಅಂದರೆ ಅದು ನಾಯಿ ಒಂದೇ. ಅದು ನಾನು ಬಿಟ್ಟರೆ ಬರೇ ಹೆಂಜಲು ತಿನ್ನವರೇ ಇದ್ದಾರೆ ಈ ಹಾಳು ಸಮಾಜದಲ್ಲಿ. ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡುವ ನೀನು ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಬೇಡ. ಸುಮ್ಮನೆ ಹೊರಟೋಗಿಲ್ಲಿಂದ. ಹೊರಟು ಹೋಗು. ಸಾಧ್ಯವಿಲ್ಲ ಶಾಂತ. ಕಟದ ಬುಗರಿ ಹೆಂಗೆ
ಈಗ ನಿನ್ನ ಮೈ ಮಾಟ ತುಂಬಿರುವ ನಿನ್ನ ಮೈ ಮಾಟ ಸುಖವನ್ನು ಉಂಡು ಹೋಗಲು ಬಂದಿದ್ದೇನೆ. ಸುಮ್ಮನೆ ನಿನ್ನ ಮೈ ಮನವನ್ನು ನನಗೆ ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನ ಸಿಂಗಾರ ಶೀಲವನ್ನು ನುಂಗಿ ಹಾಕಬೇಕಾಗುತ್ತದೆ. ಎಚ್ಚರ. ಏನು? ನನ್ನ ಶೃಂಗಾರ ಶೀಲವನ್ನು ನೀನು ನುಂಗುತ್ತೀಯಾ? ಏ ಕಾಳಿಂಗ, ಈ ನನ್ನ ಶೃಂಗಾರ ಶೀಲವನ್ನು ನುಂಗುತ್ತೀನಂತ ಬಂದ ಆ ಚಂಡ ಮುಂಡರ ಕೈಯಲ್ಲೇ ಸತ್ತು ಹೋಗಿದ್ದಾರೆ ಅವರು ರಾಕ್ಷಸರು. ಅಂದಾಗ ಅವರಂತೆ ನೀನೇನಾದರೂ ಈ ನನ್ನ ಮೈ ಕೈ ಮುಟ್ಟಲು ಬಂದಿದ್ದೆ ಆದರೆ ನಿನ್ನ ಚಂದ ಕಡಿದು ನಿನ್ನ ಗಡ್ಡ ಇಲ್ಲೇ ಹೂತಾಕಿ ಬಿಡುತ್ತೇನೆ. ಎಚ್ಚರ. ಎಚ್ಚರ. ಹೇ ಶಾಂತ, ನಾನ್ಯಾರು ಗೊತ್ತಾ? ನರನಾಗರ ಎಂಬ ಕಾಳಿಂಗ ಔಷಕೆಯಲ್ಲಿ ಹುಟ್ಟಿದವನು. ಅರ್ಜುನನ ಗತಿ ಉರುಳಿಸಿದಕ್ಕಾಗಿ ಭೀಮನ ಬತ್ತಲೆಯಲ್ಲಿ ಬಾಣವಾಗಿ ಬಿದ್ದವನು. ಇನ್ನು ಹೇಳ್ಬೇಕಂದ್ರೆ ಸಮುದ್ರ ತೀರದಲ್ಲಿ ಶ್ರೀಕೃಷ್ಣನ ಪಾದವನ್ನು ನೆತ್ತಗೆ ಒಪ್ಪಿಸಿಕೊಂಡವನು. ಇನ್ನು ಹೇಳ್ಬೇಕಾದ್ರೆ ಇಡೀ ಪೃಥ್ವಿಯನ್ನೇ ಎಳೆಯನ್ನು ಹೊತ್ತು ನಿಂತವನು. ಸಾಕ, ಇನ್ನು ಬೇಕಾ ಈ ಕಾಳಿಂಗನ ಅಂಶದ ಕಥೆಯನ್ನು? ಏ, ಆಡಂಬರದ ಮಾತಿನಿಂದ ಕಿರಿಚಿಕೊಳ್ಳಬೇಡ ಮೂಢ. ರಾಮಾಯಣದಲ್ಲಿ ರಾವಣನ ಮಗ ರಾಮ ಲಕ್ಷ್ಮಣರನ್ನು ಸರ್ಪಾಸ್ತ್ರದಿಂದ ಎತ್ತಿದಾಗ ಆದ್ರೆ ಅವನನ್ನು ಒದ್ದು ಕೊಂದಿದ್ದು ನಿನಗೆ ನೆನಪಿಲ್ಲವೇನೋ ನೀಸ? ಹೊರಟೋಗ್ ಮೊದಲಿನಿಂದ. ಶಾಂತ, ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು. ಕಾಮದಿಂದ ಕೆಂಗೆಟ್ಟು, ಮಾನದಿಂದ ಮತಿಗೆಟ್ಟು ಮತಿಹೀನನಾಗಿ ನಿನ್ನ ಯೋನೆ ಎಂಬ ಡೋಣಿಯಲ್ಲಿ ಸಂತಾನ ಎಂಬ ಸಾಗರವನ್ನು ಧುಮುಕಿಸಿ ದಡ ಸೇರಿಸಲು ಬಂದಿದ್ದೇನೆ. ಬಾ, ಶೂಟ್ ಮೇಸಿ ಅಂತ ನಿನ್ನ ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ಸುಖ ತೀರಿಸುವ ಈ ಅಮೃತದ ಗಳಿಗೆಯಲ್ಲಿ. ವ್ಯರ್ಥ ಮಾತನಾಡಿ ಈ ಸಮರ್ಥ ಈ ಪತಿವೃತ್ತಿಯ ಶೀಲವನ್ನು ಹಾಳು ಮಾಡಬೇಡ. ನೋಡು, ಈ ಪತಿವೃತ್ತಿಯ ಶೀಲ ಹಾಳು ಮಾಡಲು ಬಂದರೆ ಚಂಡಿ ಚಾಮುಂಡಿಯಾಗಿ ಕತ್ತರಿಸಿ ಹಾಕಬೇಕಾಗುತ್ತದೆ. ನಾನು ಗಂಡುಳ ಗೆಳತಿಯೇ, ಗಂಡನಿದ್ದರೂ ನಿನ್ನ ಬಾಳಿನಲ್ಲಿ ಸುಖವಿಲ್ಲದ ನಿನ್ನ ಬಾಳು ಬರೇ ಕಣ್ಣೀರಿನ ಗೋಳು. ನಿನ್ನ ಗಂಡ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಚಂದನನ ಮಗ. ಏಯ್, ಬಾಯಿ ಮುಚ್ಚೋ ತಾಯ್ಗಂಡ. ದೇವರಂತ ನನ್ನ ಪತಿ ದೇವರಿಗೆ ಷಂಡನಿಂದ ಬಗಳಿದೇನೋ ಬಣ್ಣ. ಏಯ್, ನೀ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನೀ ನನ್ನ ಮೆಟ್ಟಿನಿಂದ ಹೊಡೆಯಬೇಕಾಗುತ್ತದೆ. ಎಚ್ಚರ. ನನಗೆ ನೆಟ್ಟನ್ನು ಎತ್ತಿ ಬಟ್ಟು ಮಾಡಿ ತೋರಿಸಿದ ಹೆಣ್ಣೆ, ಈಗಲೇ ನಿನ್ನ ಶೀಲವನ್ನು ಆ ರಗಳೆಗೆಯಲ್ಲಿ ಹೊರ ಹಾಕುವೆ. ಬಾರ್ಲೇ ಬಾ.